ಅದೆಲ್ಲ ಹೇಳೋದು ಥೈರಾಯ್ಡ್ ಯಾವಾಗ ಡಯಾಗ್ನೋಸ್ ಆಗುತ್ತೆ ಇದು ಥೈರಾಯ್ಡ್ ಕ್ಯಾನ್ಸರ್ ಅಂತ ಇದ್ರೆ ನಾವು ಆಪರೇಟ್ ಮಾಡಿ ತೆಗಿಬೇಕು ಥೈರಾಯ್ಡ್. ಹೌದು, ಜೀವಕ್ಕಪಾಯ ಅಲ್ಲ, ಅದಕ್ಕೆ ತೆಗಿಬೇಕು. ದಟ್ ಇಸ್ ದ ಫಸ್ಟ್ ಥಿಂಗ್. ಸಪೋಸ್ ಥೈರಾಯ್ಡ್ ಕ್ಯಾನ್ಸರ್ ಅಲ್ಲ ಬೇರೆ ಕಾಯಿಲೆ ಇದ್ರೆ ಅದಕ್ಕೆ ಅಷ್ಟೇ ಚಿಕಿತ್ಸೆ. ಥೈರಾಯ್ಡ್ ಮೆಡಿಸಿನ್ಸ್ ಇದ್ದಾವೆ, ಆ್ಯಂಟಿ ಥೈರಾಯ್ಡ್ ಮೆಡಿಸಿನ್ಸ್ ಇದ್ದಾವೆ, ಹೈಪರ್ ಥೈರಾಯ್ಡಿಸಮ್ಗೆ ಆ್ಯಂಟಿ ಥೈರಾಯ್ಡ್ ಮೆಡಿಸಿನ್ಸ್ ಇದ್ದಾವೆ, ಅದರ್ವೈಸ್ ಥೈರಾಯ್ಡ್ ಹಾರ್ಮೋನ್ ಸಪ್ಲಿಮೆಂಟೇಷನ್ಸ್ ಇರ್ತವೆ. ಸೊ ಇವೆಲ್ಲ ತುಂಬ ಮೆಡಿಸಿನ್ಸ್ ಇದ್ದಾವೆ. ಈಗ ಲೇಟೆಸ್ಟ್ ಈಗ ಬಂದಿರೋದು ಅಂದರೆ ಒಂದು T3 ಅಂತ ಒಂದು ಲಿರಾಮಾ T3 ಅಂತ ಒಂದು ಮೆಡಿಸಿನ್ ಬಂದಿದೆ ಲೇಟೆಸ್ಟ್. ಯಾರಿಗೆ ಇದು ರೆಗ್ಯುಲರ್ ಥೈರಾಯ್ಡ್ ಹಾರ್ಮೋನ್ ಸೂಟ್ ಆಗ್ತಾ ಇಲ್ಲ, ಅವ್ರಿಗೆ ಏನು ನಾಟೋದೇ ಇಲ್ಲ ಅಂಥವ್ರಿಗೆ ಇಂಥ ಮೆಡಿಸಿನ್ ಸ್ವಲ್ಪ ದುಬಾರಿ ಇದ್ದಾವೆ, ಬಟ್ ಅದು ಬೇಕಾದಾಗ ಕೊಡಲೇಬೇಕಾಗುತ್ತೆ. ಸೊ ಆವಾಗ ಅದು ಕೊಟ್ಟಾಗ ಎಲ್ಲ ಸರಿ ಹೋಗ್ತದೆ. ಥೈರಾಯ್ಡ್ ಪ್ರಾಬ್ಲಮ್ ಇಂದ ಕಂಪ್ಲೀಟ್ ಕ್ಯೂರ್ ಆಗಿರುವಂತವರು ಇದ್ದಾರೆ, ಅದು ಕ್ಯೂರ್ ಆದ್ಮೇಲೆ ಲಾಂಗ್ ಲೈಫ್ ಬದುಕೊಂತಾರೆ. ನೋಡಿ, ಥೈರಾಯ್ಡ್ ನಾವು ಈಗ ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಕ್ಯಾನ್ಸರ್ ಇದೆ, ರಿಸ್ಕ್ ಆಯಿತು, ನಾನು ಥೈರಾಯ್ಡ್ ಆಪ್ರೇಟ್ ಮಾಡಿದೆ, ರೈಟ್. ನಾನು ಆಮೇಲೆ ಅವ್ರು ಥೈರಾಯ್ಡ್ ಫ್ರೀ, ಅವರು ಮಾತ್ರ ಹಾರ್ಮೋನ್ ಸಪ್ಲಿಮೆಂಟ್ ತಗೊಳ್ತಾ ಇರಬೇಕು ಲೈಫಲ್ಲಿ. ಬಟ್ ಮತ್ತೆ ಕ್ಯಾನ್ಸರಿಂದ ಅವ್ರ ಜೀವ ಉಳಿದಿದೆಯಲ್ಲ. 15 ವರ್ಷ ಮುಂಚೆ ನಾನು ಆಪ್ರೇಟ್ ಮಾಡಿರೋ ಪೇಷಂಟ್ ಇದ್ದಾನೆ, ಅವ್ನು 2 ವರ್ಷಕ್ಕೆ ಒಂದ್ಸಲ ಬಂದು ನಾನು ಚೆಕಪ್ ಮಾಡ್ಕೊಂಡು ಹೋಗ್ತಾನೆ ಅವನು. ಸೊ ಹಿ ಈಸ್ ಫೈನ್ ನಾವು. ಅದೇ ಇಲ್ಲಾಂದರೆ 15 ತಿಂಗಳಲ್ಲೇ ಅವ್ನು ಹೋಗ್ತಿದ್ದ. ಆಪ್ರೇಟ್ ಮಾಡಲಿಲ್ಲ ಅಂದರೆ 15 ತಿಂಗಳೊಳಗೆ ಅವ್ನು ಹೋಗ್ತಿದ್ದ. ಈಗ 15 ವರ್ಷ ಆಯ್ತು, ಇನ್ನೂ ಏನು ತೊಂದರೆ ಇಲ್ಲ, ಸರಿಯಾಗಿದ್ದಾನೆ.